Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ಆಲ್ ಇಂಡಿಯಾ ರ್ಯಾಂಕ್ 1 ಅನುಜ್ ಅಗ್ನಿಹೋತ್ರಿ ಇವರ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಇವರು ಆಪ್ಷನಲ್ ಆಗಿರ್ಬೋದು, ಇಂಟರ್ವ್ಯೂ ಒಳಗೆ ಇವರಿಗೆ ಕೇಳಿದಂತ ಒಂದು 2-3 ಕ್ವಶನ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಸೊ ನಿಮಗೆ ಮೋಟಿವೇಶನ್ ಸಿಗ್ತದ, ಅದೇ ತರ ನಿಮ್ಮ ಪ್ರಿಪ್ರೇಷನ್ಗೂ ಹೆಲ್ಪ್ ಆಗ್ತದ. ಅಂಡ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಎಸ್, UPSC ರಿಸಲ್ಟ್ ಬಂತು ಅಂತಂದ್ರ ಒಂದು ಟಾಪರ್ಸ್ಗಳ ವಿಡಿಯೋಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಅವರು ಒಂದಷ್ಟು ಏನ್ ವಿಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವ. ಅದ ಒಂಥರ UPSC ಒಳಗೆ ಯಾರಿಗೆ ಒಂದು ಪ್ರಿಪ್ರೇಷನ್ ಟೈಮ್ ಒಳಗೆ ಲೇಜಿನೆಸ್ ಆಗ್ತಿರ್ತೈತಲ್ಲ ಅಂಥವ್ರಿಗೆ ಡೆಫಿನೆಟ್ಲಿ ಒಂಥರ ಮೋಟಿವೇಶನ್ ಆಗ್ತದ. ಅಂಡ್ ಅವ್ರು ಒಂದಷ್ಟು ಸ್ಟ್ರಾಟಜಿಗಳನ್ನ ನೀವು ಬಳಸ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಕೂಡ ಆಗ್ತದ. ಸೊ ಇವಾಗ ನಾವು ಅನುಜ್ ಅಗ್ನಿಹೋತ್ರಿ ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ನ ನೋಡೋಣ. ಇವ್ರದ್ದು ಏಜು 26 ಇಯರ್ಸ್. ಥರ್ಡ್ ಅಟೆಂಪ್ಟ್ ಒಳಗೆ ಇವರು ಆಲ್ ಇಂಡಿಯಾ ರ್ಯಾಂಕ್ 1 ಬಂದಾರೆ. ಇವರು ಒಂದು ಆಪ್ಷನಲ್ ಸಬ್ಜೆಕ್ಟ್ ಮೆಡಿಕಲ್ ಸೈನ್ಸ್. ಇವರು ಓದಿದ್ದ MBBS. ಇವರು ಮೂಲತಃ ರಾಜಸ್ಥಾನದವರು. ಅಂಡ್ ಇವರು ಒಂದು ಪ್ರಿಪ್ರೇಷನ್ ಯಾವ ತರ ಇತ್ತು ಇವರು ಒಂದು ಶೇರ್ ಮಾಡಿದ ಪ್ರಕಾರ ಅಂತಂದ್ರೆ, ಇವರು ಇನಿಷಿಯಲ್ ಟೈಮ್ ಒಳಗ ಅನ್ ಅಕಾಡೆಮಿಯಿಂದ ಒಂದು ಆನ್ಲೈನ್ ಕೋಚಿಂಗ್ ನ ಜಾಯಿನ್ ಆಗಿ ಆನ್ಲೈನ್ ಕೋಚಿಂಗ್ ತಗೊಂಡಾರೆ ಇನಿಷಿಯಲ್ ಟೈಮ್ ಒಳಗ ಅನ್ ಅಕಾಡೆಮಿಯಿಂದ. ಅದಾದ್ಮೇಲೆ ಸೆಲ್ಫ್ ಸ್ಟಡಿ ಮೇಲೆನೆ ಒಂದು UPSC ಕ್ಲಿಯರ್ ಮಾಡೇನಿ ಅಂತ ಇವರು ಒಂದು ಹೇಳಿದ್ದು. ಇನ್ನ ಪ್ರಿಪ್ರೇಷನ್ ಯಾವ ತರ ಇತ್ತು ಅಂತ ನೋಡೋದಾದ್ರ, ಇವ್ರದೊಂದು ರುಟೀನ್ ಏನೈತಲ್ಲ ಅದು ಫಿಕ್ಸ್ ಇರ್ತಿತ್ತಂತ. ಒಟ್ಟ ಅವ್ರ ರುಟೀನ್ ಒಳಗೆ ಬದಲಾವಣೆ ಆಗ್ತಿರ್ಲಿಲ್ಲ. ನನ್ನ ಒಂದಷ್ಟು ನೀವು ವಿಡಿಯೋ ನೋಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದಷ್ಟು ಪಾಯಿಂಟ್ಸ್ ನಿಮಗೆ ರಿಲೇಟ್ ಆಗ್ತಾವ. ರುಟೀನ್ ಡಿಸಿಪ್ಲಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದ್ರೊಳಗೆ ಹೇಳಿದ್ದೆ ನಾನು, ನೀವು ಏನ ಮಾಡ್ಬೇಕಂದ್ರು ಒಂದು ರುಟೀನ್ ಅನ್ನೋದು ಫಿಕ್ಸ್ ಇರಬೇಕು ಅಂತ. ಅದೇ ತರ ಇವರೊಂದು ಫಿಕ್ಸ್ಡ್ ರುಟೀನ್ ಇತ್ತಂತ. ಬೆಳಗ್ಗೆ 6 ಗಂಟೆಗೆ ಹೇಳೋದು, ರಾತ್ರಿ 11:30ಗೆ ಮಲ್ಕೊಳ್ಳೋದು. ಸೊ ಈ ಕಡೆಯಿಂದ ನೋಡ್ರೆ ಬೆಳಗ್ಗೆ 4ಕ್ಕೆ ಎದ್ದೆ 3ಕ್ಕೆ ಎದ್ದೆ ಅನ್ನೋ ಸ್ಟ್ರೆಸ್ಸು ಇರಂಗಿಲ್ಲ. ಅಂಡ್ ರಾತ್ರಿ 2-3 ಗಂಟೆವರೆಗೂ ಎಚ್ಚರಿದ್ದೆ ಅನ್ನೋ ಸ್ಟ್ರೆಸ್ಸು ಇರಂಗಿಲ್ಲ. ನಿದ್ದೆನೂ ಕರೆಕ್ಟ್ ಆಗಿರ್ತದ. ಒಂದು ಪ್ರಾಪರ್ ಆದಂತ ಒಂದು ರುಟೀನ್ ನ ಇವ್ರು ಫಾಲೋ ಮಾಡ್ತಿದ್ರು. ಅಂಡ್ ಕನ್ಸಿಸ್ಟೆನ್ಸಿನ ಯಾವತ್ತೂ ಅವರು ಮಿಸ್ ಮಾಡಿಲ್ಲ. ಪ್ರತಿದಿನ ಇಷ್ಟು ಓದ್ಬೇಕಂದ್ರೆ ಇಷ್ಟು ಓದ್ಲೇಬೇಕು. ಸೊ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ದು. ಅಂಡ್ ಕರೆಂಟ್ ಅಫೇರ್ಸ್ ನ ಇವರು ಎಲ್ಲೂ ಮಿಸ್ ಮಾಡಿಲ್ಲ. ಸೊ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟ್ಯಾಟಿಕ್ ಪೋರ್ಷನ್ ನ ಒಂದು ಫೋಕಸ್ ಮಾಡ್ತಾ ಹೋಗಿದ್ದಾರೆ. ಹಿಂಗಾಗಿ ಒಂದು ಆಲ್ ಇಂಡಿಯಾ ರ್ಯಾಂಕ್ ಬರ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗಿದ್ದು. ಇನ್ನ ಇವರು ಸೆಕೆಂಡ್ ಅಟೆಂಪ್ಟ್ ಒಳಗೆ ಫೇಲ್ಯೂರ್ ಆದ್ಮೇಲೆ ಆ ಫೇಲ್ಯೂರ್ ಇಂದ ಕಲ್ತದ್ದು ಏನಂತಂದ್ರೆ, ಅವ್ರ ಆನ್ಸರ್ ರೈಟಿಂಗ್ ಒಳಗ ಇಶ್ಯೂ ಇತ್ತಂತ. ಸೊ ಹಿಂಗಾಗಿ ಅವ್ರ ಆನ್ಸರ್ ರೈಟಿಂಗ್ ನ ಇನ್ನೂ ಜಾಸ್ತಿ ಒಂದು ಫೋಕಸ್ ಕೊಟ್ಟಿದ್ರಿಂದ ಮೇನ್ಸ್ ಕಾರಣದಿಂದನ ಒಂದು ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿದ್ದು ಅಂತ ಹೇಳ್ಯಾರ. ಎಸ್, ಇದು ಡೆಫಿನೆಟ್ಲಿ ಹೌದು ಕೂಡ. ಯಾಕಂದ್ರೆ ಮೇನ್ಸ್ ಒಳಗ ನೀವೇನ್ ಅಂಕ ತಗೋತಿರಲ್ಲ ಅದ ನಿಮ್ಮ ಒಂದು ರ್ಯಾಂಕಿಂಗ್ ನ ಡಿಸೈಡ್ ಮಾಡ್ತದ. ಒಂದಷ್ಟು ಸಬ್ಜೆಕ್ಟ್ ಬಗ್ಗೆ ಇವ್ರು ಹೇಳ್ಯಾರ. ಎಕನಾಮಿ ಇವರು ಮೃಣಾಲ್ ಸರ್ ಅವರು ಒಂದಷ್ಟು ಕ್ಲಾಸಸ್ ನ ನೋಡ್ಯಾರು, ಕ್ಲಾಸಸ್ ಜಾಯಿನ್ ಆಗಿದ್ರಂತ. ಅಂಡ್ ಅನ್ ಅಕಾಡೆಮಿ ಒಳಗ ಜಿಯೋಗ್ರಫಿ ಸಲುವಾಗಿ ಸುದರ್ಶನ್ ಸರ್ ಅವರೊಂದು ಕ್ಲಾಸಸ್ ನ ಜಾಯಿನ್ ಆಗಾರು. ಇದನ್ನ ಯಾಕೆ ಹೇಳತ್ತೇನಂದ್ರೆ, ನಿಮ್ಮೊಳಗೂ ಬಹಳ ಜನ ಕೇಳ್ತಿರ್ತೀರಿ ಯಾವ್ದಾರ ಒಂದು ಕೋಚಿಂಗ್ಗಳು ಬೆಸ್ಟ್ ಅದಾವೇನಾ, ಎಲ್ಲರ ಆನ್ಲೈನ್ ಜಾಯಿನ್ ಆಗ್ಬೋದೇನಾ ಅಂತ ಹೇಳಿ. ಸೊ ಇವಾಗ ಒಬ್ರು ಟಾಪರ್ ಅಲ್ಲಿಂದ ಜಾಯಿನ್ ಆಗಿ ಒಂದು ಸ್ಟಡೀಸ್ ನ ಮಾಡಿ ರ್ಯಾಂಕ್ 1 ಎಲ್ಲ ಬಂದಾರು ಅಂದಾಗ ಡೆಫಿನೆಟ್ಲಿ ಒಂದು ವರ್ತ್ ಅಂತೂ ಇರ್ತದ. ಸೊ ನಿಮಗೆ ಇಷ್ಟ ಆದ್ರೆ ಇನ್ನೊಂದ್ಸಲ ರಿವ್ಯೂ ಚೆಕ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಅಂಡ್ ಮೃಣಾಲ್ ಸರ್ ಬಗ್ಗೆ ಅಂತೂ ನೀವು ರಿವ್ಯೂ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಅಷ್ಟು ಬೆಸ್ಟ್ ಒಂದು ಎಕನಾಮಿ ರಿಲೇಟೆಡ್ ಅವರು ಒಂದು ನೋಟ್ಸ್ PDF ಆಗಿರ್ಬೋದು, ಕ್ಲಾಸಸ್ ಎಲ್ಲ ಬೆಸ್ಟ್ ಅನ್ನ ಅದಾವ. ನೀವು ಕಣ್ಣು ಮುಚ್ಚಿ ಎಕನಾಮಿ ಸಲುವಾಗಿ ಫಾಲೋ ಮಾಡಬಹುದು. ಇನ್ನ ಇಂಟರ್ವ್ಯೂ ಒಳಗ ಇವ್ರಿಗೆ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದು ಏನಂದ್ರೆ, ಇದು ಕೂಡ ನಿಮಗೆ ಹೆಲ್ಪ್ ಆಗ್ತದ. ಇವರು ಒಂದು MBBS ಸ್ಟೂಡೆಂಟ್ ಆಗಿರೋದ್ರಿಂದ ಇವರು ಇಂಟರ್ವ್ಯೂ ಬಗ್ಗೆ ಹೇಳಿದ್ದೇನೆಂದ್ರೆ, ಇವ್ರಿಗೆ ಆಲ್ಮೋಸ್ಟ್ ಕ್ವಶನ್ಸ್ ಗಳು ಎಲ್ಲಿಂದ ಬಂದಿತ್ತಂದ್ರೆ, ಇವರೊಂದು ಬ್ಯಾಕ್ ಗ್ರೌಂಡು, ಇವರೊಂದು ಸ್ಟೇಟ್ ರಾಜಸ್ಥಾನ, ಅಂಡ್ ವರ್ಕ್ ಯಾವ ತರ ಇತ್ತು ಅವ್ರದ್ದು, ಅಂಡ್ ಅವ್ರ ವರ್ಕ್ ರಿಲೇಟೆಡ್ ಡಾಕ್ಟರ್ ಆಗಿರ್ಬೋದು, MBBS ಆಗಿರ್ಬೋದು, ಇದರ ರಿಲೇಟೆಡ್ ಕ್ವಶನ್ಸ್ ಗಳು ಜಾಸ್ತಿ ಬಂದಿದ್ದು ಅಂತ. ಇನ್ನು ಒಂದು ಕ್ವಶನ್ ಯಾವ ತರ ಇತ್ತಂದ್ರ, ನೀವು IAS ಇದೀರಿ, ಡಾಕ್ಟರು ಇದೀರಿ, ಸೊ ಯಾವ ತರ ಸರ್ಜರಿ ಮಾಡೋರು ನೀವು, ಅಡ್ಮಿನಿಸ್ಟ್ರೇಟಿವ್ ಒಂದು ಫೀಲ್ಡ್ ಒಳಗ ಏನೆಲ್ಲ ಟೂಲ್ಸ್ ನ ನೀವು ಬಳಸ್ತೀರಿ. ಸೊ ಸಡನ್ ಆಗಿ ಕ್ವಶನ್ ಕೇಳಿದಾಗ ಪ್ಯಾನಿಕ್ ಆಗೋ ಚಾನ್ಸಸ್ ಇರ್ತದ. ಬಟ್ ಇಲ್ಲಿ ಬಹಳ ಕ್ಲಾರಿಟಿಯಿಂದ ಒಂದು ಬಹಳ ಆನೆಸ್ಟ್ ಆಗಿ ಬಹಳ ಯೋಚನೆ ಮಾಡಿ ಆನ್ಸರ್ ಮಾಡಿದ್ರೆ ಕ್ವಶನ್ ಬಹಳನ ಈಸಿ ಅದ. ಬಟ್ ಸಡನ್ ಆಗಿ ಕೇಳಿದಾಗ ಏನಾಗ್ಬಿಡ್ತೈತೆ ಅಂದ್ರೆ ಸ್ಟ್ರೆಸ್ ಆಗ್ತದ. ಸೊ ಈ 4 ಕ್ವಶನ್ಗಳನ್ನು ಕೂಡ ಯಾಕೆ ಇಲ್ಲಿ ಶೇರ್ ಮಾಡತ್ತೇನಂತಂದ್ರ, ನಿಮ್ಗೂ ಕೂಡ ಇಂಟರ್ವ್ಯೂ ಒಳಗ ಮೇನ್ ಕೇಳೋದನ್ನ ನಿಮ್ ಬ್ಯಾಕ್ ಗ್ರೌಂಡ್, ನೀವ್ ಯಾವ ಸ್ಟೇಟ್, ನಿಮ್ಮ ಜಿಲ್ಲೆ ಆಗಿರ್ಬೋದು, ಅಲ್ಲೆಲ್ಲ ಏನ್ ನಡೀತಿರ್ತದ, ಒಂದು ಎನ್ವೈರನ್ಮೆಂಟಲ್ ಇಶ್ಯೂನ ಆಗಿರ್ಬೋದು, ಅಥವಾ ಸೊಸೈಟಿ ರಿಲೇಟೆಡ್ ಏನಾರ ಒಂದಷ್ಟು ಇಶ್ಯೂ ಆಗತ್ತಾವೇನಾ, ಪ್ರತಿಯೊಂದು ಅದನ್ನ ಕೇಳ್ತಾರ. ಅಂಡ್ ನೀವೇನ್ ಕಲ್ತಿರ್ತೀರಿ, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು, ನೀವೇನ್ ಓದಿರಿ, ಅಂಡ್ ಇವ್ರದ್ದು ಮೆಡಿಕಲ್ ಸೈನ್ಸ್ ಆಗಿರೋದ್ರಿಂದ ಮೆಡಿಕಲ್ ಸೈನ್ಸ್ ಬಗ್ಗೆನೂ ಕ್ವಶನ್ಸ್ ಗಳು ಕೇಳಿದ್ರಂತ. ಸೊ ನಿಮ್ಮ ಆಪ್ಷನಲ್ಲು, ನಿಮ್ಮ ಬ್ಯಾಕ್ ಗ್ರೌಂಡು, ಮತ್ ನೀವೇನಾರ ವರ್ಕ್ ಮಾಡತ್ತಿದ್ರಿ ಅಂದ್ರ ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳ ಬರ್ತಾವ. ಹಿಂಗಾಗಿ ನಿಮ್ಮ ಡ್ಯಾಫ್ ನ ಫಿಲ್ ಮಾಡ್ಬೇಕಾದ್ರೂ ಅಷ್ಟ ಆನೆಸ್ಟ್ ಆಗಿ ಫಿಲ್ ಮಾಡ್ರಿ. ಸೊ
ಸೊ ಕೊನೆಯದಾಗಿ ಹೇಳೋದಿಷ್ಟ, ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಇಂದಾನ ಯಾವುದೇ ವ್ಯಕ್ತಿ ಸಕ್ಸಸ್ ಆಗಕ್ಕ ಸಾಧ್ಯ ಐತಿ. ಸೊ ಯಾರೇ ಆಗಿರ್ಲಿ, ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನೇ ಆಗಿರ್ಲಿ, ಅವ್ರು ಯಾವುದೇ ಮಾಧ್ಯಮದೊಳಗ ಓದಿರ್ಲಿ ಅಥವಾ IIT ಒಳಗ ಓದಿರ್ಲಿ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಒಳಗ ಇರ್ಲಿ, ರಿಚ್ ಇರ್ಲಿ ಪುವರ್ ಇರ್ಲಿ, ಏನೇ ಆಗಿದ್ರು UPSC ಒಳಗ ಹಾರ್ಡ್ ವರ್ಕ್ ಇದ್ರೆ ಅಷ್ಟ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಅದ. ಸೊ ನಿಮ್ಮ ಫೋಕಸ್ ಏನಿದ್ರು ಹಾರ್ಡ್ ವರ್ಕ್ ಮೇಲೆ ಇರಲಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.